ನೋಡ್ರಿ ಇವತ್ತು ಬೆಳಗ್ಲಿಂತ ಸ್ವಲ್ಪ ಮಳೆ ಇದ್ದಿದ್ದಿಲ್ಲ. ಈಗ ಟೈಮ್ ಎಷ್ಟ್ರಿಪ್ಪ ಅಂತ ಹೇಳಿದ್ರೆ ಕರೆಕ್ಟ್ 6:30 ಆಯ್ತು ಟೈಮಿಗೆ. 6:30ಗೆ ಮಳೆ ಭಾಳ ಅಂದ್ರೆ ಭಾಳ ಜೋರು ಐತಿ. ನೀವು ನೋಡ್ಬೋದು ಮೊಬೈಲ್ನಾಗ ನಿಮಗೆ ಅಷ್ಟೇನು ಮಳೆ ಕಾಣಂಗಿಲ್ಲ, ಆದರೆ ಮಳೆ ಮಾತ್ರ ಭಾಳ ಅಂದ್ರೆ ಭಾಳ ಜೋರು ಐತಿ. ಆಮ್ಯಾಗ ಇಲ್ಲಿ ನಮ್ಮ ಮನಿನ್ಯಾಗ ನಿಂತಿರಿಪ್ಪ ಅಂತ ಹೇಳಿದ್ರೆ ಅಲ್ಲಿ ಹೋಗೋ ಟ್ರೈನ್ ಕಾಣ್ತಾವು. ಟ್ರೈನ್ ಅಂತೂ ರಾತ್ರಿ ಅನ್ನಂಗಿಲ್ಲ, ಹಗಲಿ ಅನ್ನಂಗಿಲ್ಲ, ಮಧ್ಯಾಹ್ನ ಅನ್ನಂಗಿಲ್ಲ, ಸಂಜೆ ಅನ್ನಂಗಿಲ್ಲ, ಒಂದು ಹೋಗೋದು ಒಂದು ಬರೋದು. ಸಾನಿಯಾ ರೆಡಿ ಆದ ಸ್ಕೂಲ್ಗೆ? ಇವತ್ತು ಯಾವುದು ಎಕ್ಸಾಮ್? ಇವತ್ತು ಲಾಸ್ಟನ ದೈಹಿಕ ಶಿಕ್ಷಣ? ಹೌದನ್ನ? ರೊಕ್ಕಲ್ಲ ಇವು ಎಲ್ಲ ತೋರ್ಸು, ಕರೆಕ್ಟ ತೋರ್ಸು. ಈಗ ಹಿಂಗೆ ಬೇಕೇನೇ ಇಲ್ಲ, ನಾ ತೊಗೊಂಡು ಹೋಗ್ತೀನಿ. ರೊಕ್ಕ ಅಲ್ಲಿ ತಗೋ. ಸಾನೆ ಹೋದ್ರೆ ಸ್ಕೂಲಿಗೆ ಆಕೆ ತಲೆ ಅದು ಬಾಚಿದ್ರಿಪ್ಪ. ಈಗ ನೋಡ್ರಿ ಆಕೆ ಹೋದ್ಮೇಲೆ ಇಲ್ಲಿ ಹಾಲು ಕೊಟ್ಟು ಕಳಿಸಿದ್ಲಾರ. ಆಕೆ ಕಾಯಿ ದುಡ್ಡು ಕೊಟ್ಟಿದ್ದಾರೆ. ನಾನು ತಮ್ಮನಂಗೆ ಕರ್ಕೊಂಡು ಹೋಗ್ಯಾರ ಅಂಗಡಿಯಾಗ ಅದು ಹಾಲು ಕೊಟ್ಟು ಕಳಿಸುವ ಅಂಥೇಳಿ. ಆಕೆ ಹಾಲು ಕೊಟ್ಟು ಕಳಿಸಿದ್ದಾರೆ. ತೊಗೊಂಬಂದು ಇಲ್ಲಿ ಬಿಸಿ ಇಟ್ಟೇನ್ರಿ ನಾನು. ಆಮೇಲೆ ಅನ್ನನೂ ಬಿಸಿ ಇಟ್ಟೇನ್ರಿ ಇಲ್ಲಿ. ಅದೇನ್ರಿ ಸಾರನ್ನು ಐತ್ರಿಪ್ಪ. ನಿನ್ನ ರಾತ್ರಿ ಆರಾಮ ಮಾಡಿದ್ದಾರೆ ನಾ ಬಿಸಿ ಸಾರು. ಹುಡುಗರು ಸಂಜೆ ಮುಂದೆ ಚುಮ್ಮರಿ ಅವೆಲ್ಲ ತಿಂದ್ಬಿಟ್ವಲ್ರಿ, ಹಂಗಾಗಿ ಊಟನ ಮಾಡಲಿಲ್ಲ ಅವರು. ಸಾರು ಭಾಳ ಉಳ್ದೈತಿ. ಈಗ ಫಸ್ಟ್ ಚಹಾ ಕುಡಿತೀನಿ ರೀ. ಈಗ ನೋಡ್ರಿಪ್ಪ ನಳ ಬಂದವ್ರು. ಈಗ ನೀರು ತುಂಬಾಕತ್ತೀನಿ ರೀ. ಇದನ್ನು ಪೈಪ್ ಹಚ್ಕೊಟ್ರಲ್ಲಿ ತಳಗೆ ರೀ, ಯಾಕಂದ್ರೆ ಅದು ನಳ ಸಣ್ಣ ಐತಂತ್ರಿ, ಹಾಗಾಗಿ ತೊಳಗ್ಲಿಂತ್ರ ಬರ್ತೈತೆ ರೀ ಪೈಪ್. ಅದು ಅಟ್ಲಿಂತ್ರ ಮ್ಯಾಲೆ ಬರ್ತೈತೆ ರೀ. ಮೋಟ್ರ್ ಹಚ್ಕೊಟ್ಟಿಪ್ಪ ಅಂದ್ರೆ ಜೋರು ಬರ್ತೈತೆ ರೀ. ಅದಕ್ಕೆ ಈಗ ಎರಡೂ ಬ್ಯಾರಲ್ ತೊಳೆದೆ ರೀ. ಈಗ ಒಂದು ಬ್ಯಾರಲಿಗೆ ಹಚ್ಚೀನಿ ರೀ ನಾನು. ಆಮೇಲೆ ಇವು ಬಕೆಟ್ ಅವು ಸಣ್ಣ ಸಣ್ಣ ಟಪ್ಪು ಅದಾವಲ್ರಿ, ಅವನ್ನೆಲ್ಲ ಈಗ ತಿಕ್ಕಿಬಿಡ್ತೀನಿ ರೀ ನಾನು. ಇನ್ನೂ ಅಲ್ಲಿ ನಮ್ಮ ಅನ್ನಾರು ತುಂಬೇಕು, ನಮ್ಮ ಆಶಾರು ತುಂಬೇಕು, ಎಲ್ಲರೂ ತುಂಬೇಕು ನೋಡಿ ಇನ್ನೂ. ಹಾಂ, ಈಗ ನೋಡಿರಿ ಇದೊಂದು ಬ್ಯಾರಲ್ ಇರುವ ನಮ್ಮ ಕಡೆ 2 ಬ್ಯಾರಲ್ ಅದೊಂದು ಡಬ್ಬಿ. ಒಳಗಂತೂ ಏನು ನೀರು ತುಂಬಂಗಿಲ್ಲ ರೀ. ನಾವು ಅದ್ರಾಗ ನೀರು ತುಂಬಕ್ಕೆ ಇಟ್ಟು ಬಿಡ್ತೀವಿ ಕುಡಿಯಾಕ. ಈಗೇನು ಒಂದು ಬ್ಯಾರಲ್ ತುಂಬೈತಿ, 2 ಬ್ಯಾರಲ್ ತುಂಬೈತಿ. ಈಗ ಇಷ್ಟೆಲ್ಲ ತಿಕ್ಕಾಕಿದ್ದೀರ ಮತ್ತಿದ್ದಾನೆ. ಹೌದು ಹೌದು. ಇವಾಗ ನೋಡ್ರಿಪ್ಪ ಇದೆಲ್ಲ ಸ್ವಚ್ಛ ಮಾಡಿದಾರೆ. ನಾನು ಅಂಗಳ ಎಲ್ಲ ಬ್ರಷಲ್ಲಿ ತಿಕ್ಕಿ, ಯಾಕಂದ್ರೆ ಮಳೆ ಬಂದಾಗ ಕಾಲು ಜರ ಎದ್ಬಿಟ್ಟಿದ್ದಿರಲಿಲ್ಲ. ಎಲ್ಲ ಹುಡುಗರು ಆಡಕ್ಕೆ ಬರ್ತಾರೆ, ಜರದ ಬಿದ್ರಂದ್ರೆ ಏನು ಮಾಡ್ತಾರೆ, ಹಾಗಾಗಿ ಎಲ್ಲ ಫಸ್ಟ್ ಇದನ್ನೆಲ್ಲ ತಿಕ್ಕಿದ್ದಾರೆ. ಸ್ವಚ್ಛ ತಿಕ್ಕಿ ಎಲ್ಲ ನೀರು ಬಿಟ್ಟಾರೆ, ಕ್ಲೀನ್ ಆತ. ಆಮೇಲೆ ಬ್ಯಾರೆಲ್ಲ ತುಂಬಿಸಿದೆ. ಆಮೇಲೆ ಎಲ್ಲ ಇದನ್ನು ಬಕೆಟ್ ಅವನ್ನೆಲ್ಲ ಅಲ್ಲಿ ಒಳಗೆ ತುಂಬಿಟ್ಟೇರಿ. ನಾನು ಇಲ್ಲಿ ಇದನ್ನು ಬುಟ್ಟಿ ತುಂಬಿಟ್ಟೀನಿ. 1-2 ಬಾಂಡೆ ಆದವ್ರು. ಆಮೇಲೆ ಅರಿಬದ ಒಗದು ಹಾಕಿ ಪಟ ಅಂತೇಳಿ ಮತ್ತೆ ಮನೆ ಕೆಲಸ ನೋಡೋಣ್ರಿ. ಸುಮ್ಮನೆ ಕೆಲಸ ಎಲ್ಲ ಮುಗಿತಿಲ್ಲ? ನಿನಗೆ ಅಲ್ಲ ಕೇಳಿದೆ ಅಂದ್ರೆ ನಿಂದು ಹೆಂಗಪ್ಪ ಅಂತ ಹೇಳಿದ್ರೆ, ನಿನಗೆ ಮನೆ ಸೊಂದಿರಲಿ ದೊಡ್ಡದಿರಲಿ ಒಟ್ಟು ಚೊಕ್ಕಾಗಿರ್ಬೇಕು, ಕ್ಲೀನ್ ಇರ್ಬೇಕು ಮನೆ ನಿನಗೆ. ಅಂದ್ರೆ ನೋಡಾಕು ಚಂದ, ಆ ಮನ್ಯಾಗ ಮನ್ಸಿಗೆ ಸಮಾಧಾನ ಇರಾಕು ಚಂದ. ಹೌದು. ಅಂಗಳ ಪಂಗಳ ಅನ್ನ. ಹಾಂ, ಅಂಗಳ. ಈ ಮನೆಗೆ ಬಂದ ಮ್ಯಾಗ ನಾವು ಫಸ್ಟ್ ಟೈಮ್ ಚಿಕನ್ ಕರಿ ಪಾಕೆಟ್ನಾಗ ಐತಿ. ಇದನ್ನು ಹಾಂ, ಲಗು ಇದನ್ನು ತೊಳಿಬೇಕನ. ಈಗ ತೊಳೆದು ಪಲ್ಯ ಮಾಡ್ತೀವಿ, ಸಾರು ಮಾಡ್ತೀವಿ. ಹಾಂ, ಸಾರು ಮಾಡಿ ಆಮ್ಯಾಗ ಪಲ್ಯನೂ ಮಾಡಿ. ಇವಾಗ ನೋಡ್ರಿಪ್ಪ ಇಲ್ಲಿ ಚಿಕನ್ನು ತೊಳ್ಕೊಂಬಂದಿರಿ ನಾನು. ಸ್ವಚ್ಛಗೆ 1-2 ನೀರಿಲ್ಲೇ ತೊಳ್ಕೊಂಬಂದು ಒಂದು ಹನಿ ನೀರು ಇಲ್ದಂಗೆ ಒಂದು ಪ್ಲೇಟಿಗೆ ತಕ್ಕೊಂಡಿನಿ ರೀ. ಆಮೇಲೆ ಇಲ್ಲಿ ಒಂದು ಬಾಳಿಗೆ ಕಾಯಕ್ಕೆ ಇಟ್ಟಿನಿ ರೀ, ಎಣ್ಣೆ ಹಾಕಿ. ಈಗ ಅದಕ್ಕೆ ಒಗ್ಗರಣೆ ಕೊಡೋಕೆ ಉಳ್ಳಾಗಡ್ಡಿ ಹೆಚ್ಕೊಂಡೀನಿ ರೀ. ಈಗ ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ. ಅದಕ್ಕೆ ಈ ಥರ ಸ್ವಲ್ಪ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಡ್ರಿ. ಒಂದು ಸ್ವಲ್ಪ ಕೈ ಆಡ್ಕೊಂಡು ಇದ್ರೊಳಗೆ ಚಿಕನ್ ಹಾಕ್ಕೊಂಡ್ರಿ. ಈಗ ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಆದರೆ ಭಾಳ ಏನು ಫ್ರೈ ಮಾಡ್ಕೊಳ್ಬೇಡ್ರಿ, ಯಾಕಂದ್ರೆ ಚಿಕನ್ ಜೋಡಿ ಮತ್ತೊಮ್ಮೆ ಫ್ರೈ ಆಗ್ಬಿಡ್ತಾವ್ರಿ ಅವು. ಸ್ವಲ್ಪ ಒಂದು 10-15 ನಿಮಿಷ ಬಿಟ್ಟಂದ್ರೆ ಸಾಕ್ರಿ. ಈಗ ಚಿಕನ್ ಹಾಕ್ಕೊಂಡಿದ್ರೊಳಗೆ ಈ ಥರ ಚಿಕನ್ ನೋಡಿರಿ ತೊಳೆದ್ಮೇಲೆ ಒಂದು ಹನಿ ನೀರನ್ನು ಇರಬಾರ್ದು. ಬೇರೆ ಸಪ್ರೇಟಾಗಿ ಒಂದು ಪ್ಲೇಟಿಗೆ ತಕ್ಕೊಂಡು ಆಗ ಎಣ್ಣೆ ಒಳಗೆ ಈ ಥರ ಹಾಕ್ಬೇಕು. ಡೈರೆಕ್ಟ್ ಪ್ಲೇಟ ತೊಗೊಂಡು ಅದ್ರೊಳಗೆ ಹಾಕ್ಬಾರ್ದು, ಯಾಕಂದರೆ ಮತ್ತು ನೀರು ಇದ್ದಂದ್ರೆ ಅದ್ರೊಳಗೆ ಬಿದ್ದುಬಿಡ್ತಾರೆ.
ಈಗ ಇದಕ್ಕೆ ಉಪ್ಪು ಮತ್ತು ಅರ್ಶಿನ ಪುಡಿ ಹಾಕೊಳ್ಳೋಣ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಉಪ್ಪು ಅರ್ಶಿನ ಪುಡಿ ಹಾಕ್ಕೊಂಡೇನಿ ರೀ. ಈಗ ಇದನ್ನ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ, ಉಳ್ಳಾಗಡ್ಡಿ ಮತ್ತು ಎಣ್ಣೆ ಒಳಗೆ ಚಿಕನ್ನ ಎರಡನ್ನೂ ಚಲೋದ್ನಾಗ ಮಿಕ್ಸ್ ಮಾಡಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಕುದಿಯೋಕೆ ಬಿಟ್ಬಿಡೋಣ್ರಿ. ಮತ್ತು ಡೈರೆಕ್ಟ್ ಹಿಂದೆ ನೀರು ಹಾಕಬೇಡ್ರಿ. ಇದ್ರೊಳಗೆ ನೀರು ಹಾಕಿದ್ನಂದ್ರೆ ಚಿಕನ್ ಎಲ್ಲ ಟೇಸ್ಟ್ ಎಲ್ಲ ಹೋಗೇ ಬಿಡ್ತೈತೆ ರೀ. ಚಿಕನ್ ಏನು ನೀರು ಬಿಡ್ತೈತಲ್ರಿ ಅಷ್ಟು ನೀರು ಸಾಕ್ರಿ. ಈಗ ನೋಡಿರಿ ಅರಿಶಿನ ಮತ್ತು ಉಪ್ಪು ಹಾಕಿ ಚಲೋತ್ನಂಗೆ ನಾನು ಕೈ ಆಡಿದೆ ರೀ. ನೋಡಿರಿ ನಾನು ಹಾಕಿದ ಕುಳಿಗೆ ಅಂದ್ರೆ ನೀರು ಹೆಂಗೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚಿಕನ್ನ. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸನ್ನು ಸ್ವಲ್ಪ ಸಣ್ಣ ಇಟ್ಟು ಅದ್ರೊಳಗನ ಬೇಯಿಸ್ಕೊಳಕ್ಕೆ ಬಿಟ್ಬಿಡೋಣ್ರಿ. ಅಲ್ಲಿವರೆಗೂ ಮಸಾಲೆ ರೆಡಿ ಮಾಡ್ಕೊಳ್ಳೋಣ್ರಿ. ಈಗೇನು ಚಿಕನ್ ಸಾರು ಮಾಡ್ತೀವೋ ಏನೋ ಪಲ್ಯ ಮಾಡ್ತೀವಿ? ಸಾರು ಮಾಡ್ತಲ್ಲ? ಹಾಂ, ಬೆಸ್ಟ್. ಪಲ್ಯ ಮನೆ ಯಾವಾಗ ಮಾಡಿದ್ದೀರಿ ಸುಕ್ಕ ತೆಂಗಿನಕಾಯಿ ಹಂಗೆ ಐತ್ರಿ ಹೆಂಗಿದ್ರೆ ಮಸ್ತ್ ಸುಕ್ಕ ಬ್ಯಾಡಿಗ ಕಚ್ಚಾ ಮಾಡಿ ಕಚ್ಚಾ ಕಚ್ಚನ ನಮ್ಗೆ ಹೊರ್ಕೊಟ್ ಆಗತ್ರಿ. ಹೊರ್ಕೊಟ್ ಆಗಲ್ರಿ. ಯಾಕಂದ್ರೆ ಇಲ್ಲಿ ಬೀಗರು ಭಾಳ ಮಂದಿ ಅದಾರ್ರಿ. ಹೌದು, ಸುಕ್ಕ ಈಡಾಗಲ್ರಿ. ಇದ್ದಿದ್ರಾಗ ಎಲ್ಲರಿಗೆ ಕೊಟ್ಟು ತಿಂದ್ರೈತಲ್ಲ ಅದು ಖುಷಿ, ಆ ನೆಮ್ಮದಿನೇ ಬೇರೆ. ಈಗ ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಇದನ್ನು ಕೊಬ್ಬರಿ ಬಟ್ಲ ತೊಗೊಂಡಿನಿ. ದೊಡ್ಡ ಸ್ವಲ್ಪ ಸಣ್ಣದಿತ್ತು ರೀ. ಒಂದು ತೆಂಗಿನಕಾಯಿ ತೊಗೊಂಡಿರಿ ಹಸಿ ಅದ್ರಿ. ಆಮೇಲೆ ಒಂದು ಸ್ವಲ್ಪ ಇದು ಪುದೀನ ತೊಗೊಂಡಿನಿ ರೀ, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ರೀ. ಆಮೇಲೆ ಇಲ್ಲಿ ಟೊಮೆಟೊ ಹಣ್ಣು ರೀ. ಇವಷ್ಟು ನಾನು ಮಿಕ್ಸಿಗೆ ಹಾಕೊಂಡ್ಬಿಡ್ತೇನೆ ರೀ. ನೋಡಿರಿ ಮಸಾಲೆ ರುಬ್ಕೊಂಡೇರಿ ನಾನು ಈ ಥರ ಸಣ್ಣಗೆ. ನಮ್ಮ ಮಸಾಲೆ ರುಬ್ಕೋದ್ರೊಳಗೆ ಅಂದ್ರೆ ಇಲ್ಲೆಲ್ಲ ಚಿಕನ್ ಎಲ್ಲ ಕುದ್ದು ಬಿಟ್ಟೈತೆ ನೋಡಿರಿ ಮಸ್ತಾಗಿ. ಅದೇನು ಈ ಥರ ಸುಕ್ಕ ಆಗ್ಬೇಕ್ರಿ ಚಿಕನ್. ಅಂದ್ರೆ ನಾವು ಉಪ್ಪು ಅರಿಶಿನ ಏನು ಹಾಕಿರ್ತೀವಿ ನೋಡಿರಿ ಚಿಕನ್ ಒಳಗೆ ಅದು ಎಲ್ಲ ಹೀರ್ಕೊಂಡು ಚಿಕನ್ ಟೇಸ್ಟ್ ಆಗಿಬಿಟ್ಟಿರ್ತೈತೆ ರೀ. ನೀವು ಸಪ್ಪಂದು ಏನಾರು ಕುದಿಸಿದ್ರಪ್ಪ ಅಂದ್ರೆ ಚಿಕನ್ ಪಲ್ಯದೊಳಗೆ ಹಾಕಿದ್ರೆ ಅಂದ್ರೆ ಸಪ್ಪೆ ಆಗಿಬಿಟ್ಟಿರ್ತೈತೆ ರೀ. ಈ ಥರ ನಾವು ಮತ್ತು ಚಿಕನ್ನ ನೀರು ಬಿಟ್ಟಿದ್ದೆಲ್ಲ ಮತ್ತು ಹೊಳ್ಳಿ ಹೀರ್ಕೋಬೇಕಿರತ್ತೆ ಚಿಕನ್. ಆ ಥರ ಇದನ್ನು ಕುದಿಸ್ಬೇಕ್ರಿ. ಈಗ ನೋಡಿರಿ ನಾನೊಂದು ಡಬ್ರಿ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಟಿನಿ ರೀ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀವಲ್ಲ ರೀ ನಾವು, ಅದೇ ಎಣ್ಣೆ ಒಳಗೆ ಫಸ್ಟ್ ಡೈರೆಕ್ಟಾಗಿ ಮಸಾಲೆ ಹಾಕ್ಬಾರ್ದ್ರಿ. ಖಾರದ ಪುಡಿ ಹಾಕೊಳ್ಳೋಣ್ರಿ. ಖಾರದ ಪುಡಿ ಹಾಕ್ಕೊಂಡಿಪ್ಪ ಅಂದ್ರೆ ಪಲ್ಯ ಕೆಂಪು ಆಗ್ತೈತೆ ರೀ. ಹಾಗಾಗಿ ನಮ್ಗೆ ಎಷ್ಟು ಬೇಕಲ್ರಿ ಖಾರದ ಪುಡಿ ನಾವು ಎಣ್ಣೆ ಒಳಗನ ಹಾಕೊಳ್ಳೋಣ್ರಿ. ಆಮೇಲೆ ಒಂದು ಸ್ವಲ್ಪ ತಿರುಗಿಸಣ್ರಿ ಈ ಥರ ತಿರುಗಿಸಿದ ಮೇಲೆ ಇದ್ರೊಳಗೆ ಇವಾಗ ಮಸಾಲೆ ಹಾಕೊಳ್ಳೋಣ್ರಿ. ಈಗ ನೋಡಿರಿ ನಾವು ಅರ್ಧದ ಮಸಾಲೆನ ಹಾಕಿದ್ವಲ್ರಿ. ಡೈರೆಕ್ಟ್ ಮತ್ತು ಮಿಕ್ಸಿ ಜಾರ್ ಒಳಗೆ ಮಸಾಲೆ ಉಳ್ದೈತಿ ನೀರು ಹಾಕಿ ಮತ್ತು ಅಳಗ್ಯಾಡ್ಸಿ ಹಾಕೋಬೇಕು ಅನ್ನಂಗಿಲ್ಲ ರೀ. ಅದು ಸ್ವಲ್ಪ ಎಲ್ಲ ಎಣ್ಣೆ ಒಳಗೆ ಚಲೋತ್ನಾಗ ಕುದಿಲಿರ್ತಂತೆ ನೋಡಿರಿ. ಈ ಥರ ಕೈಯಾಡಿ ಬಿಟ್ಬಿಟ್ಟಿತ್ತಂದ್ರೆ ಎಣ್ಣೆ ಒಳಗೆ ಒಂದು 5-10 ನಿಮಿಷ ಕುದಿಲಿರೋದು ಮಸಾಲೆ ಎಲ್ಲ. ಈಗ ನೋಡಿರಿ ಮಸಾಲೆ ಎಲ್ಲ ಕುದಿಯಾಗತ್ತೈತೆ ರೀ ಚಲೋತ್ನಾಗ. ಈಗ ಏನು ಮಾಡಪ್ಪ ಅಂದ್ರೆ ಚಿಕನ್ ಅದ್ರೊಳಗೆ ಹಾಕಿಬಿಡಣ್ರಿ. ಈಗ ನೋಡಿರಿ ಚಿಕನ್ ಅಷ್ಟನ್ನು ಹಾಕ್ಕೊಂಡೆ ನಾನು. ಈಗ ಚಿಕನ್ನ ಮಸಾಲೆ ಒಳಗೆ ಈ ಥರ ಚಲೋತ್ನಾಗ ಕೈ ಆಡೋಣ್ರಿ. ಈ ಥರ ಕೈ ಆಡಿ ಅದು ಒಂದು 5 ನಿಮಿಷ ಕುದ್ದ ಮೇಲೆ ಆಮೇಲೆ ನೀವು ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ನೀರನ್ನು ಹಾಕ್ಕೊಬೋದ್ರಿ. ಅಂದ್ರೆ ಭಾಳ ನೀರು ಊಟ ಮಾಡೋರು ನೀರು ಹಾಕ್ಕೊಬೋದ್ರಿ. ಇಲ್ಲ ನಮ್ಗೆ ಇಷ್ಟ ರೊಟ್ಟಿ ಒಳಗೆ ಇಷ್ಟ ಗಟ್ಟಿ ಬೇಕಪ್ಪ ಅಂದ್ರೆ ಇಷ್ಟ ಆದ್ರೆ ನಡೀತೈತೆ ರೀ. ಈಗ ನೋಡಿರಿ ಚಿಕನ್ ಎಲ್ಲ ಕುದ್ದ ಮೇಲೆ ಇದಕ್ಕೆ ನಾನು ಮತ್ತೊಂದು ಸ್ವಲ್ಪ ಗರಂ ಮಸಾಲ ಹಾಕೀನಿ ರೀ. ಆಮೇಲೆ ಚಿಕನ್ ಮಸಾಲ ಹಾಕೀನಿ ರೀ. ಸ್ವಲ್ಪ ಇದನ್ನು ಹಾಕೀನಿ ರೀ, ಏನಪ್ಪ ಅಂದ್ರೆ ಅರ್ಶಿನ ಪುಡಿ ಹಾಕೀನಿ ರೀ, ಉಪ್ಪು ಹಾಕೀನಿ ರೀ. ಈಗ ಇದನ್ನು ಕೈ ಆಡೋಣ್ರಿ. ಇವಾಗ ಲಾಸ್ಟ್ ನೋಡಿರಿ ನಾನು ಒಂದು ಅರ್ಧ ಚರಿಗಷ್ಟು ನೀರು ಹಾಕಿದ್ದೆ ರೀ. ನೀರು ಹಾಕಿ ಮತ್ತೊಮ್ಮೆ ಕೈಯಾಡಿ ಆಮೇಲೆ ನೀವು ಟೇಸ್ಟ್ ನೋಡ್ಬೋದ್ರಿ. ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತಪ್ಪ ಅಂತಂದು ಹೇಳಿದ್ರೆ ಮತ್ತೊಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಅದಕ್ಕೆ ಒಂದು ಕುದಿಸ್ಕೊಂಬಿಟ್ರೆ ಚಿಕನ್ ಸಾರು ರೆಡಿ ಆಗ್ತದೆ ನೋಡಿರಿ. ಈ ಥರ ಚಿಕನ್ ಸಾರು ನೀವು ಮಾಡ್ಕೊಂಡು ಊಟ ಮಾಡಿದ್ರಪ್ಪ ಅಂದ್ರೆ ಇದು ಮುದ್ದೆ ಒಳಗೆ, ಆಮೇಲೆ ಜೋಳದ ಹಿಟ್ಟಿನ ರೊಟ್ಟಿ ಒಳಗೆ, ಆಮೇಲೆ ಚಪಾತಿ ಒಳಗೆ, ಅನ್ನದೊಳಗೆ ಎಲ್ಲದಕ್ಕೂ ಮ್ಯಾಚ್ ಆಗ್ತದೆ ನೋಡಿರಿ. ಈ ಥರ ಸೇರ್ವ ಮಸ್ತ್ ಆಕತ್ರಿ. ಈಗ ನೋಡಿರಿ ಚಿಕನ್ ಪಲ್ಯ ಕುದಿಯೋದ್ರೊಳಗೆ ಅಂದ್ರೆ ಮತ್ತು ನಾನು ಇಲ್ಲಿ ಅನ್ನಕ್ಕೆ ರೆಡಿ ಮಾಡ್ಕೊಂಡೆ ರೀ. ಒಗ್ಗರಣೆ ಅನ್ನಕ್ಕೆ ಇಲ್ಲಿ ಒಂದು 3 ಉಳ್ಳಾಗಡ್ಡಿನ ಈ ಥರ ಹೆಚ್ಕೊಂಡೇನಿ ರೀ. ಆಮೇಲೆ ಕಸ್ತೂರಿ ಮೆಂತೆ, ಆಮೇಲೆ ಕೊತ್ತಂಬರಿ, ಪುದೀನ ರೀ, ಅಲ್ಲ, ಬೆಳ್ಳುಳ್ಳಿ, ಆಮೇಲೆ ಏಲಕ್ಕಿ, ಲವಂಗ, ಚಕ್ಕೆ ರೀ. ಇಷ್ಟು ನಾನು ಈಗ ಪೇಸ್ಟ್ ಮಾಡ್ಕೊಂಡ್ಬಿಡ್ತೇನೆ ರೀ. ನೋಡಿರಿ ನಾನು ಅನ್ನಕ್ಕೆ ಎಲ್ಲ ಮಸಾಲೆನ ಇದ್ರೊಳಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡೆ ರೀ. ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಹೆಚ್ಚು ಎಣ್ಣೆ ಒಳಗನ ಹಾಕೊಂಡ್ಬಿಡ್ತಾರೆ ಉಳ್ಳಾಗಡ್ಡಿ ಅದೆಲ್ಲ. ಹುಡುಗರು ಅವು ಏನು ಮಾಡ್ತಾವಂದ್ರೆ ಆ ಉಳ್ಳಾಗಡ್ಡಿ ಮತ್ತು ಏನಾದ್ರು ಏನ್ರಿಪ್ಪ ಪುದೀನ ಅವು ಎಲ್ಲಿ ಬಂದು ತೆಗೆದು ಚೆಲ್ಲಿ ಬಿಡ್ತಾರೆ ರೀ. ನಾವು ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಟೇಸ್ಟು ಸೂಪರ್ ಆಕತ್ರಿ. ಆಮೇಲೆ ಹುಡುಗರೂ ಇಷ್ಟಪಡ್ಕೊಂಡು ತಿಂತಾರೆ, ಏನು ತೆಗಿಯಂಗಿಲ್ಲ ರೀ ಇದ್ರೊಳಗೆ. ಆಮೇಲೆ ಇಲ್ಲಿ ನೋಡಿರಿ ಇಲ್ಲಿ ಈಗ ಒಗ್ಗರಣೆ ಕೊಡೋಕೆ ಹಸಿಮೆಣ್ಸಿನ್ಕಾಯಿ ಈ ಥರ ಉದ್ದಕ್ಕೆ ಹೆಚ್ಕೊಂಡಿನಿ ರೀ. ಆಮೇಲೆ ಇದು ಅನ್ನದ ಎಲೆ ಅಂಥೇಳಿ ಬರ್ತೈತಲ್ಲ ರೀ, ಆದ್ರಿ
ಪಲಾವ್ ಎಲೆ ಚಕ್ಕೆ. ಈಗ ಇದನ್ನು ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀನಿ ರೀ ಅನ್ನಕ್ಕೆ. ಈಗ ನೋಡಿರಿ ಎಣ್ಣೆ ಕಾದ್ಮೇಲೆ ಎಲ್ಲನೂ ನಾನು ಇದ್ರೊಳಗೆ ಹಾಕಿನ್ರಿ ಅಂದ್ರೆ ಮೆಣಸಿನ್ಕಾಯಿ ಅವನ್ನೆಲ್ಲ ತೋರಿಸಿದ್ನಲ್ಲ ರೀ, ಅವನಿಗೆ ಎಣ್ಣೆ ಒಳಗೆ ಹಾಕಿದ್ರೆ ಸ್ವಲ್ಪ ಫ್ರೈ ಆದಮೇಲೆ ಇದು ಏನು ಪೇಸ್ಟ್ ನಾವು ಮಾಡ್ಕೊಂಡಿಲ್ಲ ಅನ್ನದ ಮಸಾಲೆ ಇದೆ ಅದ್ರೊಳಗೆ ಹಾಕಿಬಿಡೋಣ. ಈಗ ನೋಡ್ರಿ ನಾನು ಮಸಾಲೆ ಎಲ್ಲ ಇದಕ್ಕೆ ಹಾಕೊಂಡ್ರೆ ನಾನು ಇದನ್ನು ಅಷ್ಟೇ ಫ್ರೆಂಡ್ಸ್, ಇದನ್ನು ಎಲ್ಲ ನಾವು ಹಸಿವು ಹಾಕಿರ್ತೀವಲ್ಲ ರೀ, ಏನದು ನಾವು ಹುರ್ಕೊಂಡಿರಂಗಿಲ್ಲ ರೀ, ಹಾಗಾಗಿ ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ರೀ ಇದನ್ನು. ಈಗ ನೋಡ್ರಿ ಮಸಾಲೆ ಕುದಿಯಾಗತ್ತಲ್ಲ ರೀ, ಅದ್ರೊಳಗೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆ ಇದಕ್ಕೂ ಹಾಕೊಳ್ಳೋಣ್ರಿ. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಇಲ್ಲಿ ನೋಡ್ರಿ ಒಂದು ಅರ್ಧ kg ಮೇಲೆ ಅದಾವ್ರಿ ಅಕ್ಕಿ. ನಾನು ನುಚ್ಚಕ್ಕಿದು ಮಾಡಾಕತ್ತೀನಿ ರೀ. ನುಚ್ಚಕ್ಕಿದ ಒಗ್ಗರಣೆ ಅನ್ನ ಅಂತೂ ಸೂಪರ್ ಆಕತ್ತೀರಿ, ರುಚಿ ಆಗ್ತೈತೆ ರೀ ಇದು. ಹಾಗಾಗಿ ಈಗ ಇವನ್ನ ತೊಗೊಂಡಿನಿ ರೀ ನಾನು. ಇದು ಇಲ್ಲಿ ಮಸಾಲೆ ಕುದಿಯಾಕತ್ತೈತೆ ರೀ. ಫಸ್ಟ್ ನೀರು ಹಾಕೋದು ಬೇಡ್ರಿ, ಇದು ಕುದೀತಲ್ರಿ. ಈಗ ಅವನ್ನ ಅಕ್ಕಿ ತೊಳ್ಕೊಂಬರಣ್ರಿ. ಒಂದೆರಡು ನೀರಲ್ಲಿ ಅಕ್ಕಿ ತೊಳ್ಕೊಂಬಂದು ಈ ಮಸಾಲೆ ಒಳಗನ ಅಕ್ಕಿನ ಹಾಕಿ ಮಿಕ್ಸ್ ಮಾಡಣ್ರಿ. ಈಗ ನೋಡ್ರಿ ನಾನು ಅಕ್ಕಿ ತೊಳ್ಕೊಂಬಂದು ಇದ್ರೊಳಗೆ ಹಾಕಿ ಈಗ ಮಸಾಲೆ ಜೋಡಿನ ಅಕ್ಕಿನ ಮಿಕ್ಸ್ ಮಾಡಾಕತ್ತೀನಿ ರೀ. ಈ ಥರ ಮಿಕ್ಸ್ ಮಾಡೋದ್ರಿಂದ ನಾವು ಏನು ಸಿಟಿ ಹೊಡಿಸ್ತೀವಲ್ರಿ, ಅವು ಅಕ್ಕಿ ಬೇರೆ ಮತ್ತು ಮಸಾಲೆ ಬೇರೆ ಆಗೋದಿಲ್ಲ ರೀ. ಇಲ್ಲಾಂದ್ರೆ ನಾವು ಈ ಥರ ಕೈ ಆಡ್ಲಿಲ್ಪ ಮಸಾಲೆ ಒಳಗೆ ಆಡಿಸ್ಲಿಲ್ಲ ಅಂದ್ರೆ ಅಕ್ಕಿ ಹಾಕಿ ಅದೇನು ಹಾಕತ್ತಪ್ಪ ಅಂದ್ರೆ ಮಸಾಲೆ ಎಲ್ಲ ಮ್ಯಾಲೆ ಬಂದುಬಿಡ್ತೈತೆ ರೀ. ಸಿಟಿ ಆಗೋದ್ರೊಳಗೆ ಅನ್ನ ಎಲ್ಲ ಅಕ್ಕಿ ಎಲ್ಲ ತಳಗೆ ಕುತ್ಕೊಂಡ್ಬಿಡ್ತೈತೆ ರೀ. ಹಾಗಾಗಿ ಈ ಥರ ಚಲೋ ತಂಗ ಮಿಕ್ಸ್ ಮಾಡಿ ಇದಕ್ಕೆ ಆ ಬಳಕ ನೀರು ಹಾಕಿ ಆಮೇಲೆ ಡಕ್ಕನ್ ಹಾಕಿ ಒಂದು ಸಿಟಿ ಮಾಡಿಸಿದ್ರಪ್ಪ ಅಂದ್ರೆ ಎಲ್ಲನ ಮಿಕ್ಸ್ ಆಗಿ ಚಲೋ ಆಕತ್ರಿ ಅನ್ನ. ಈಗ ನೋಡಿ ನಾನು ಒಂದು ಚೆರ್ಗಿ ಮೇಲೆ ನೀರು ಹಾಕೀನಿ ರೀ, ಅಂದ್ರೆ ನಮ್ಗೆ ಸ್ವಲ್ಪ ಮೆತ್ತಗಬೇಕ್ರಿಪ್ಪ ಅನ್ನ. ಉದುರು ಆತಂದ್ರೆ ನಮಗೆ ಅದು ಟೇಸ್ಟ್ ಹಂಗಿಲ್ಲ ರೀ. ನಿಮ್ಮ ಟೇಸ್ಟಿಗೆ ಹೆಂಗೆ ನೋಡಿರಿ, ನಿಮಗೆ ಉದುರ್ಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಇಟ್ಕೊಂಡು ಮಾಡ್ಕೊರಿ. ಆದ್ರೆ ಮಸಾಲೆ ಮಾತ್ರ ಇದೇ ಟೈಪ ಎಲ್ಲ ಅಂತಕ್ಕೂ ಹಾಕ್ಬೇಕು ರೀ, ಇದು ಒಗ್ಗರಣೆ ಅನ್ನಕ್ಕೆ ರೀ. ಈಗ ನೋಡ್ರಿ ನಾನು ಕುಕ್ಕರ್ ಡಕ್ಕನ್ ಹಾಕಿ ಈಗ ಸಿಟಿ ಮಾಡ್ಸೋಕೆ ಇಟ್ಬಿಟ್ಟೆ ರೀ. ಒಂದು ಸಿಟಿ ಒಳಗಂದ್ರೆ ಒಗ್ಗರಣೆ ರೆಡಿ ಆಗ್ತದೆ ರೀ. ನೋಡಿರಿ ಈ ಥರ ಒಗ್ಗರಣೆ ಅನ್ನ ಚಿಕನ್ ಪಲ್ಯ ಮಾಡ್ಕೊಂಡು ಊಟ ಮಾಡಿ ನನಗೆ ಆಗೊಳಕ್ಕೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿತ್ತು ಅಂತಂದು ಹೇಳಿ. ನಾವಂತೂ ನಮ್ಮ ಮನೆ ಒಳಗೆ ಹೆಂಗೆ ಮಾಡ್ತೀವಲ್ರಿ ಅದೇ ಟೈಪ ನಿಮಗೆ ಇವತ್ತು ತೋರಿಸ್ತೀನಿ ರೀ ನಾನು. ನಿಮಗೂ ಭಾಳ ಇಷ್ಟ ಆಗ್ತೈತೆ ಅಂತ ಅನ್ಕೊತೀನಿ ರೀ ನಾನು. ಯಾಕಂದ್ರೆ ಭಾಳ ಮಸಾಲೆ ನೀರಂಗಿಲ್ಲ ಏನಿಲ್ಲ ರೀ, ಮಸ್ತಾಗಿರ್ತೈತೆ ರೀ. ಶೇರ್ವ ಅಂತೂ ಬೇಕಂದ್ರೆ ನೀವು ಮುದ್ದೆ ಒಳಗಂತೂ ಇನ್ನೂ ಸೂಪರ್ ಆಕತ್ತೆ ರೀ. ಈಗ ನಾ ಏನು ಮಾಡ್ತೀನಪ್ಪ ಅಂದ್ರೆ ಈಗ ಅನ್ನನಾತು ಪಲ್ಯನಾತು ಜೋಳದ ರೊಟ್ಟಿ ಒಂದಿಷ್ಟು ಮಾಡಿಬಿಡ್ತೀನಿ ರೀ. ಅನ್ನದಂತ್ರ ಸಿಟಿ ಆತ್ರಿ. ಇವಾಗ ಅನ್ನ ರೆಡಿ ಆತ್ರಿ. ಆಮೇಲೆ ಇಲ್ಲಿ ರೊಟ್ಟಿ ಮಾಡಕ್ಕೆ ನೋಡ್ರಿ ಹಿಟ್ಟು ನಾದಿ ಇಟ್ಕೊಂಡ್ರೆ ನಾನು ಪಟ ಅಂಥೇಳಿ ಈಗ ಲಟ್ಟಿಸ್ಬಿಡ್ತೀನಿ ರೀ ರೊಟ್ಟಿನ. ಸೊ ನೋಡ್ರಿಪ್ಪ ಫ್ರೆಂಡ್ಸ, ನಿಮ್ಮ ಹತ್ರ ನಾನು ಏನಂತ ಕೇಳ್ಕೊತೀನಿಪ್ಪ ಅಂತಂದು ಹೇಳಿದ್ರೆ, ಇವಾಗ ನಮ್ಮ ಅಕ್ಕನ ಬಗ್ಗೆ ಅಂತ ನಮ್ಮ ಚಾನಲ್ ಒಳಗೆ ಭಾಳ ಕಮೆಂಟ್ ಬರಾಕತ್ತವ ರೀ. ಸೊ ನಿಮಗೆ ದಯವಿಟ್ಟು ನಾನು ಏನಂತ ಕೇಳ್ಕೊತೀನಿಪ್ಪ ಅಂತ ಹೇಳಿದ್ರೆ, ನಮ್ದೇನಾದರೂ ತಪ್ಪಿತ್ತಪ್ಪ ಅಂತಂದು ಹೇಳಿದ್ರೆ ನಮ್ಮ ಚಾನಲ್ ಒಳಗನ ನೀವು ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಅಂತ ಹೇಳ್ರಿ. ನಮ್ಮ ಬಗ್ಗೆ ನಾವು ತಿಳ್ಕೊತೀವಿ ರೀ ಅದ್ರ ಬಗ್ಗೆ. ಆಮೇಲೆ ಅವ್ರದ್ದು ಏನಾದರೂ ತಪ್ಪಿತ್ತಪ್ಪ ಅಂತ ಹೇಳಿದ್ರೆ ಅವ್ರ ಚಾನಲ್ ಒಳಗೆ ಹೋಗಿ ಅವ್ರಿಗೆ ಕಮೆಂಟ್ ಮಾಡಿ ಅದು ಹೇಳ್ರಿ. ಅವ್ರು ಏನಾದ್ರು ತಪ್ಪಿತ್ತಂದ್ರೆ ಅವರು ತಿದ್ದುಕೊಂತಾರೆ ರೀ. ಅದು ಬಿಟ್ಟು ಅವ್ರದ್ದು ತೊಗೊಂಬಂದು ನಮ್ಮ ಚಾನಲ್ ಒಳಗೆ ನಮ್ಮದು ತೊಗೊಂಡು ಹೋಗಿ ಅವ್ರ ಚಾನಲ್ ಒಳಗೆ ಆ ಥರ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ರೀ. ಯಾಕಂದ್ರೆ ಇವಾಗ ಕಮೆಂಟಿನ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಎಷ್ಟೆಲ್ಲ ನಾವು ಅನುಭವಿಸಿ ಅನ್ನೋದು ನಿಮ್ಗೆ ಗೊತ್ತೈತ್ರಿ. ಹಾಗಾಗಿ ಈಗ ಕಮೆಂಟ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅಂತಂದು ಹೇಳಿ ನಾವು ಯಾವ ಕಮೆಂಟಿಗೂ ನಾವು ರಿಪ್ಲೈ ಮಾಡಾಕತ್ತಿಲ್ಲ ರೀ. ಈಗ ನಿಮಗೆ ಗೊತ್ತೈತ್ರಿ, ಕಮೆಂಟ್ ತೆಗೆದು ನೋಡಕತ್ತಿಲ್ಲ ರೀ ನಾವು. ನಿನ್ನೆ ಏನಂತಪ್ಪ ಅಂತೇಳಿದರೆ ಏನೋ ಹಂಗೆ ನಮ್ಮ ಅಕ್ಕನ ಬಗ್ಗೆ ಬಂದ್ರಿಪ್ಪ ಕಮೆಂಟ್, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಾನು ನಿಮಗೆ ಒಂದು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ ರೀ ದಯವಿಟ್ಟು ರೀ. ಇವಾಗೆಲ್ಲ ಮನಸ್ತಾಪ ಹೋಗಿ ನಾವೆಲ್ಲರೂ ಖುಷಿಲಿಂತ್ರ ಇರಬೇಕು ಅಂತಂದು ಹೇಳಿ ನಾವೀಗೆಲ್ಲ ಹಿಂದಾಗಿದ್ದು ಏನೋ ಒಂದು ಕೆಟ್ಟ ಕನಸು, ಏನೋ ನಮ್ಮದೊಂದು ಕೆಟ್ಟ ಟೈಮ್ ಅಂಥೇಳಿ ನಾವು ಮರ್ತೀವಿ ರೀ. ಈಗ ಮರ್ತು ಎಲ್ಲರೂ ಮತ್ತೆ ನಾವು ಖುಷಿಲಿಂತ್ರ ಇದ್ದೀವಿ ರೀ. ದಯವಿಟ್ಟು ಮತ್ತೇನೋ ಆ ಥರ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ, ದಯವಿಟ್ಟು ರೀಪ್ಪ ನಿಮಗೆ ನಾನು ಕಳಕಳಿಯಿಂದ ಬೇಡ್ಕೊಳಕತ್ತೀನಿ ರೀ. ಏನಂತ ಮಾಡಿದ್ರಪ್ಪ ಅಂದ್ರೆ ನಾನು ನಿನ್ನೆ ಬಿಟ್ಟಿದ್ದ ವೀಡಿಯೋಕ್ಕೆ ಅಯ್ಯ ನಿಮ್ಮ ಅಕ್ಕ ಬಂದು ಹೋದ್ಮೇಲೆ ನಿಮ್ಮ ಅಕ್ಕಂದ ದೃಷ್ಟಿನ ಬಿದ್ದತೇನ ನಿಮಗೆ, ಅದಕ್ಕೆ ಹಂಗಾಗೈತೆ ನಾನು ನೋಡ್ರಿ ಹಂಗೆ ಹಿಂಗೆ ಅಂತೇಳಿ ಸಾಕಷ್ಟು ಕಮೆಂಟ್ ಬಂದು ನಾನು ಡಿಲೀಟ್ ಮಾಡಿಬಿಟ್ಟೆ. ಅವು ಬಂದಂಗೆಲ್ಲ ಹಾಗೆ ಡಿಲೀಟ್ ಮಾಡಿಬಿಟ್ಟೆ. ದಯವಿಟ್ಟು ಆ ಥರ ಕಮೆಂಟ್ ಮಾಡಬೇಡ್ರಿ ಅಂತೇಳಿ ಈ ವಿಡಿಯೋದ ಮೂಲಕ ನಿಮಗೆ ಕೇಳ್ಕೊತೀನಿ ರೀ. ಸೊ ದಯವಿಟ್ಟು ರೀ ಕರೆನ ರೀಪ್ಪ ಏನು, ಯಾಕಂದ್ರೆ ಈಗ ಅವ್ರು ಏನಾದರೂ ತೆಗೆದು ನೋಡಿದ್ರೆ ಅವ್ರಿಗೂ ಒಂದು ಮನಸ್ತಾಪ ರೀ. ನೋಡಿರಿ ಈ ಥರ ಎಲ್ಲ ಹೋಗಿದ್ಕೆ ಆ ಥರ ಕಮೆಂಟ್ ಮಾಡಕತ್ತಾರ ಏನೋ ಅಂತಂದು ಹೇಳಿ ಅವ್ರಿಗೂ ಮನಸ್ತಾಪ ಬೇಡ ರೀ. ಆಮೇಲೆ ನಾನೇನಾದರೂ ಅವ್ರ ವಿಡಿಯೋದೊಳಗೆ ಹೋಗಿ ಆಮೇಲೆ ನನ್ನ ಬಗ್ಗೆ ಏನಾದರೂ ಕಮೆಂಟ್ ಬಂದದ್ವಪ್ಪ ಅಂತಂದು ಹೇಳಿದರೆ ನನಗೂ ಮನಸ್ಸಿನ ನೋವು ಆಗ್ತೈತೆ. ಈ ಥರ ಹೋಗಿದ್ದಕ್ಕೆ ಆ ಥರ ಏನೋ ಕಮೆಂಟ್ ಮಾಡಕತ್ತಾರೋ ಏನೋ ಅಂತೇಳಿ ಆ ಥರ ಎಲ್ಲ ನೋವು ಆಗೋದು ಬೇಡ. ಈಗ ಎಲ್ಲರೂ ಖುಷಿಲಿಂತ್ರ ಅದೇವಿ ಅಂಥೇಳಿ ನಾನು ಈ ಖುಷಿಲಿಂತ್ರ ಇರೋಕನ ಇಷ್ಟಪಡ್ತೀನಿ ರೀ ನಾನು. ದಯವಿಟ್ಟು ಸೊ ಯಾರು ಆ ಥರ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಪ್ಲೀಸ್ ರೀ. ನಮಗೊಬ್ಬ ಅಕ್ಕ ನಿನ್ನೆ ವಾಟ್ಸಪ್ ಒಳಗೆ ಅವ್ರ ಮಗಂದು ಹೆಸರು ಹಾಕಿ ಬರ್ತಡೇ ಐತಿ ವಿಶ್ ಮಾಡಿರಿ ಅಂತ ಹೇಳಿದ್ರಿಪ್ಪ. ನನಗೂ ಸ್ವಲ್ಪ ಹುಷಾರಿಲ್ಲದಕ್ಕೆ ಹಂಗಾಗಿ ನಿನ್ನೆ ನಾನು ವಾಟ್ಸಪ್ ಅದೇನು ನೋಡಿದ್ದೆ ಅಲ್ರಿ, ಇವತ್ತು ನೋಡಿದೆ ರೀ. ಅವ್ರ ಪಾಪನ ಹೆಸರು ಪ್ರಣವ್ ಅಂಥೇಳಿ. ಪ್ರಣವ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತ್ಡೇ, ನೀ ಯಾವಾಗಲೂ ನಗನಗತ್ತಾ ಖುಷಿಲಿಂತ್ರ ಇರ್ಪುಟ್ಟ ಅಂಥೇಳಿ ನಾನು ಆ ದೇವ್ರ ಕಡೆ ಬೇಡ್ಕೊತೀನಿ ರೀ. ಮತ್ತು ಹಂಗೆ ಏನಪ್ಪ ಅಂತ ಹೇಳಿದ್ರೆ ಇವಾಗ
ಟೈಮ್ ಆಗಲೇ ಈಗ ವೀಡಿಯೋ ಬಿಡೋದು ಟೈಮ್ ಆತು ರೀ. ಯಾಕಂದ್ರೆ 3 ಗಂಟೆ ಅಂದ್ರೆ ನಮ್ಮದು ವೀಡಿಯೋ ಬರ್ತೈತೆ ರೀ ಇವಾಗ, ನಿಮಗೆ ಗೊತ್ತೈತೆ ರೀ. ಹಾಗಾಗಿ ಈಗ ಇನ್ನು ನಾವು ವೀಡಿಯೋನ ಏನು ರೀ ಎಡಿಟ್ ಮಾಡಬೇಕು, ಸೇವ್ ಇಡಬೇಕು, ಆಮೇಲೆ ಅಪ್ಲೋಡ್ ಮಾಡಬೇಕು, ಅದಕ್ಕೆ ಥಂಬ್ನೇಲ್ ಮಾಡಬೇಕು, ಇಷ್ಟೆಲ್ಲ ಕೆಲಸ ಐತೆ 3 ಗಂಟೆ ಒಳಗನ. ಹಂಗಾಗಿ ವೀಡಿಯೋ ಈಗ ಎಂಡ್ ಮಾಡ್ತೀನಿ ರೀ ನಾನು. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.